ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳಿಗೆ ಒಳಗೊಂಡಂತೆ ಒಂದಷ್ಟು ಏನು ಮೀಸಲಾತಿ ಅನ್ನೋದನ್ನ ಫೈಟ್ ಮಾಡ್ಕೊಂಬರ್ತಿದ್ರು, ಅದಕ್ಕೂ ಕೂಡ ಅಸ್ತು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟರು. ಆದರೆ ಇಲ್ಲಿ ಅವರು ಕುಂಬಾರರಿಗೆ ಯಾಕೆ, ಕುಂಬಾರ ಸಮುದಾಯಕ್ಕೆ ಯಾಕೆ ಕಡೆಗಣನೆ, ಈ ಒಂದು ವಿಷಯವಾಗಿ ಮಾತಾಡೋಣ ಶಂಕರ್ ಶೆಟ್ಟಿ ಅವ್ರ ಜೊತೆ. ಸರ್, ಯಾಕೆ ಅಂದರೆ ನಿಮ್ಗೆ ಇತಿಹಾಸ ತೆಗೆದು ನೋಡಿದ್ರೆ ಮೊದಲನೇದಾಗಿ ಕುಂಬಾರರಿಗೆ ಮೊದಲ ಸ್ಥಾನ ಕೊಡಬೇಕು. ಹೌದು. ಯಾಕಿದು ಈ ಕಡೆಗಣನೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್, ನಿಮ್ಗೆ ಗೊತ್ತಿರೋ ಹಂಗೆ? ಇಲ್ಲ, ನಮ್ಮ ಜನಾಂಗದಲ್ಲಿ ಏನಾಗಿದೆ ಅಂದರೆ ಮೊದಲಿಂದನೂ ಸಾಮಾಜಿಕ ಸೇವೆ ಮಾಡ್ಕೊಂಡು ಬರ್ತಾ ಇರೋದು, ಸಾಮಾಜಿಕ ಬೇಕಾಗಿರುವಂಥ ವಸ್ತುಗಳು ಮಾಡೋದ್ರಲ್ಲಿ ನಾವು ನಿರಂತರವಾಗಿದ್ವಿ. ಬದಲಾವಣೆಗಳು ಏನು ನಾಗರಿಕ ಬದಲಾವಣೆಗಳಾಗ್ತದೆ, ಆ ರೀತಿಯ ಬದಲಾವಣೆಗಳು ನಮ್ಮ ಸಮುದಾಯದಲ್ಲಿ ಆಗದೇ ಇರುವಂಥದ್ದು. ಒಂದು ಹಂತದವರೆಗೂ ನಾವೇನೆಂದರೆ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ವಿ. ಏನು ಬೇಕು ಪರಿಕರಗಳು ಅದನ್ನೇ ತಯಾರಿಸ್ಕೊಂಡು, ನಮ್ಮದಲ್ಲಿ ಮೊದಲನೇದು ಏನಂದರೆ ಶಿಕ್ಷಣದ ಕೊರತೆ ಇತ್ತು. ಆ ಶಿಕ್ಷಣದ ಕೊರತೆಯಿಂದ ನಾವು ಸರಿಯಾದ ಮಟ್ಟದಲ್ಲಿ ಶಿಕ್ಷಣ ಪಡೆಯೋಕ್ಕಾಗ್ದೇ ಸರ್ಕಾರಗಳು ಮತ್ತು ಎಲ್ಲರೂ ನಮ್ಮನ್ನು ಇದು ಮಾಡಿ ಕುಂಬಾರರು ಶ್ರೇಷ್ಠರು ಅಂತ ಹೊಗಳ್ತಾ ಬಂದರು. ಆ ಹೊಗಳಿಕೆಯಲ್ಲೇ ನಾವು ಮುಂದುವರ್ಕೊಂಡು ಬಂದ್ವಿ. ನಮಗೆ ಪ್ರಪಂಚ ಹೇಗೆ ಬದಲಾವಣೆಗಳು ಆಗ್ತಾಯಿದೆ, ಆಧುನಿಕತೆ ಬಳಸ್ಕೊಳ್ತಾ ಇದೆ, ಆ ರೀತಿಯ ಆಧುನಿಕತೆನ ನಮ್ಮ ಕರಕುಶಲಲ್ಲಿ ನಾವು ಬಳಸ್ಕೊಳ್ಳೋಕ್ಕಾಗ್ದೇ ಹಿಂದುಳಿದು ಬಿಟ್ವಿ.